ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜ ರೋಹಿಣಿ ಇಬ್ರು ಕೂಡ ರತಿ ಪ್ರಾಬ್ಲಮ್ಗೆ ಐಡಿಯಾ ಕೊಡ್ತೀವಿ ಅಂತ ಹೇಳಿ ರತಿ ಮನೆಗೆ ಹೋಗಿರ್ತಾರೆ. ಅವ್ರು ಕೊಟ್ಟ ಐಡಿಯಾದಿಂದ ರತಿ ಮನೆಯವ್ರಿಗೆ ಕೋಪ ಬಂದು ಮನೋಜ್ನ ಹೊಡೆದು ಚೇರ್ ಕಟ್ಟಾಕಿ ರೂಮಲ್ಲಿ ಕೂಡ ಹಾಕಿರ್ತಾರೆ. ಆಗ ರೋಹಿಣಿ ಸರ್ ಪ್ಲೀಸ್ ಬಿಟ್ಬಿಡಿ ಸರ್ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡಲ್ಲಮ್ಮ, ಹೇಳ್ದಷ್ಟು ನೀವು ಕೇಳ್ಬೇಕಷ್ಟೇನೆ, ನಾವು ಬಿಡೋ ತನಕ ನೀವು ಇಲ್ಲೇ ಬಿದ್ದಿರಿ ಅಂತ ಹೇಳಿ ಅವ್ರ ರೂಮಲ್ಲಿ ಕೂಡ ಹಾಕಿ ಹೊರಟೋಗ್ತಾರೆ. ಈ ಕಡೆ ಮನೋಜ ಆಗ್ತಿಲ್ಲ ರೋಹಿಣಿ, ಯಾಕೆ ನನ್ನ ಈ ತರ ಕೈಕಾಲು ಕಟ್ಟಿ ಕೂಡ ಹಾಕಿದ್ದಾರೆ, ಕೈಕಾಲುಗಳೆಲ್ಲ ತುಂಬಾನೇ ನೋಯ್ತಾ ಇವೆ, ನೀನೋ ನಿನ್ನ ಐಡಿಯಾನೋ ಹೇಗೆಲ್ಲ ಹೊಡೆದ್ಬಿಟ್ರು ನೋಡಿದ್ಯಾ, ನಾನೊಬ್ಬ ಬಿಸ್ನೆಸ್ ಮ್ಯಾನು, ನನ್ನ ಈ ತರ ಕಟ್ಟಾಕಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಗ್ಬೇಡ ಅಂತ ಮನೋಜ ಹೇಳಿದಾಗ, ಅದೆಲ್ಲ ನಿಮ್ಗೆ ಇವಾಗ ತುಂಬಾ ಮುಖ್ಯನಾ, ಮೊದಲು ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೇಗ್ ಹೊರಗಡೆ ಹೋಗೋದು ಅನ್ನೋ ಚಿಂತೆ ಆಗಿದ್ದೆ ನನ್ಗೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳಿದೆ ನೀನು ಹೇಳು, ಅಮ್ಮನ ಜೊತೆ ನೀನ್ ಚೆನ್ನಾಗಿ ಮಾತಾಡ್ಬೇಕು ಅಂತ ಅಮ್ಮನ ಮಗನ್ನೇ ಸಿಕ್ಕಾಕ್ಸ್ಬಿಟ್ಟಿದ್ಯಲ್ಲ, ಅಯ್ಯೋ ಆಗ್ತಿಲ್ವೇ ಅಂತ ಮನೋಜ ಒದ್ದಾಡ್ತಿರ್ತಾನೆ. ನಂತರ ರೋಹಿಣಿ ಇವಾಗ ಅವರೆಲ್ಲ ಹೊರಟೋಗಿದಾರಲ್ಲ, ನನ್ ಕೈ ಕಟ್ಟಿರೋ ಹಗ್ಗನಾದ್ರೂ ಬಿಚ್ಚು ಅಂತ ಮನೋಜ ಕೇಳಿದಾಗ, ಅಯ್ಯೋ ಮನೋಜ್ ಅವ್ರು ಹೇಳೋದನ್ನ ನೀವು ಕೇಳಲಿಲ್ವಾ, ನಾನ್ ಕಟ್ಟಿರೋದೇನಾದ್ರೂ ಬಿಚ್ಚಿದ್ರೆ ನಿಮ್ಮನ್ನ ತಲೆ ಕೆಳಗಡೆ ಮಾಡಿ ಕಟ್ಟಾಕ್ಬಿಡ್ತಾರಂತೆ, ಸ್ವಲ್ಪ ತಡ್ಕೊಂಡ್ಬಿಡಿ ಮನೋಜ್, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ಅಯ್ಯೋ ಅಂತ ಮನೋಜ ಒದ್ದಾಡ್ತಿರ್ತಾನೆ. ಈ ಕಡೆ ಸೂರ್ಯ ಮೀನಾ ಕೈಲಿ ಮದನ್ಗೆ ಫೋನ್ ಮಾಡಿಸಿ ಕಾರ್ ಸ್ಟ್ಯಾಂಡ್ ಹತ್ರ ಬರೋದಕ್ಕೆ ಅಂತ ಹೇಳಿರ್ತಾನೆ. ಆಗ ಮೀನಾ ಸೂರ್ಯನ ಹತ್ರ ಬಂದು, ರೀ ಏನ್ರಿ ಇದು ಮದನ್ ಬರ್ಲೇ ಇಲ್ವಲ್ಲ ಅಂತ ಕೇಳಿದಾಗ, ಅದೇ ಹೇಳ್ತಿದ್ದೀನಲ್ಲಮ್ಮ, ಆ ಹುಡುಗಿನ ಅವ್ನು ನಿಜವಾಗ್ಲೂ ಪ್ರೀತಿಸಿದ್ರೆ ಇಲ್ಲಿಗೆ ಬಂದೇ ಬರ್ತಾನೆ, ಇಲ್ಲ ಮೋಸ ಮಾಡ್ಬೇಕು ಅಂತ ಆ ಹುಡುಗಿನ ಬಳಸ್ಕೊಂಡಿದ್ರೆ ಅವ್ನು ಬರೋದಿಲ್ಲ ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಮದನ್ ಅಲ್ಲಿಗೆ ಬಂದಾಗ, ರೀ ಅವ್ನು ಬಂದ್ಬಿಟ್ಟಾರಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಮೀನಾ ನೀನೇ ಹೋಗಿ ಅವನ ಹತ್ರ ಮಾತಾಡ್ತಾಳು ಅಂತ ಹೇಳಿ ಸೂರ್ಯ ಸೈಡ್ಗೆ ಹೋಗಿ ಬಚ್ಚಿಟ್ಕೋತಾನೆ. ಆಗ ಮದನ್ ಬಂದು ಮೀನಾ ನೋಡಿ ನೀವೇನಿಲ್ಲಿ ಅಂತ ಕೇಳಿದಾಗ, ನಾನೇ ನಿನ್ನ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ. ನೀವಾ ಮತ್ತೆ ರತಿ ಫ್ರೆಂಡು ಅಂತ ಹೇಳಿದ್ರಿ ಅಂತ ಮದನ್ ಕೇಳಿದಾಗ, ಹಾಗೆ ಹೇಳಿದ್ರೆ ತಾನೇ ನೀನ್ ಬರೋದು, ಅದಕ್ಕೆ ಹೇಳಿದ್ದು, ಅಲ್ಲ ನೀನ್ ಮಾಡಿದ ನ್ಯಾಯನಾ, ಒಂದ್ ಹುಡುಗಿಗೆ ಅಮರ್ಸಿದ್ಯಲ್ಲ ನೀನು ಅಂತ ಮೀನಾ ಕೇಳ್ತಾಳೆ. ಆಗ ಮದನ್ ಅಲ್ಲ ಅದು ಅಂತ ಅನ್ಕೊಂಡು ಅಲ್ಲಿಂದ ಓಡ್ ಹೋಗೋದಕ್ಕೆ ನೋಡಿದಾಗ ಹಿಂದೆಯಿಂದ ಸೂರ್ಯ ಬಂದು ಮದನ್ನ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾನೆ. ಆಗ ಮೀನಾ ಮತ್ತೆ ಸೂರ್ಯನ ಫ್ರೆಂಡ್ಗಳು ಸೂರ್ಯನ ತಡೀತಿರುವಾಗ, ನಿನ್ನ ನೋಡ್ದಾಗ್ಲೇ ನನಗೆ ಗೊತ್ತಿತ್ತು ಕಣೋ ನೀನ್ ಎಂತವನು ಅಂತ, ಏನ್ ಕೆಲಸ ಮಾಡಿದ್ಯೋ ನೀನು ಅಂತ ಸೂರ್ಯ ಮತ್ತೆ ಮದನ್ ಕಪಾಳಕ್ಕೆ ಹೊಡಿತಿರ್ತಾನೆ. ಆಗ ಸೂರ್ಯನ ಎಲ್ರು ಹಿಡ್ಕೋತಾರೆ. ನಂತರ ಏನೋ ಆ ಹುಡುಗಿನ ಗರ್ಭಿಣಿ ಮಾಡಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ಯಾ, ನೀನು ರೋಡಲ್ಲಿ ನಿಲ್ಸಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕಣೋ ಅಂತ ಸೂರ್ಯ ಮತ್ತೆ ಮದನ್ನ ಹೊಡೆಯೋದಕ್ಕೆ ಅಂತ ಹೋದಾಗ, ಸರ್ ರತಿನ ನಾನು ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ಸರ್ ಅಂತ ಮದನ್ ಹೇಳ್ತಾನೆ. ಆಗ ಸೂರ್ಯ, ಲವ್ ಮಾಡಿದ್ರೆ ಲವ್ ಮಾತ್ರ ಮಾಡ್ಬೇಕಣೋ, ಮದ್ವೆಗೆ ಮುಂಚೆ ಎಲ್ಲಾನು ಮಾಡಬಾರ್ದು, ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋದೇ ನಿಂತರದವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಎಷ್ಟು ಜನಕ್ಕೆ ಹಿಂಗೆ ಅಮರ್ಸಿದ್ಯೋ ಅಂತ ಕೇಳಿದಾಗ, ಅಯ್ಯೋ ಸರ್ ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ರತಿನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ಅಂತ ಮದನ್ ಹೇಳ್ತಾನೆ. ಆಗ ಮೀನಾ, ಮತ್ತ್ಯಾಕೆ ರತಿ ಮನೆಯವರು ನಿಮ್ಮ ಮನೆಗೆ ಬಂದು ಕೇಳಿದಾಗ ಅವಳನ್ನ ಮದ್ವೆ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಯಂತೆ ಅಂತ ಕೇಳಿದಾಗ, ಇಲ್ಲ ನಾನು ಅದನ್ನ ಹೇಳಿಲ್ಲ, ನಮ್ಮ ಮನೆಯವ್ರು ಹಾಕಿ ಹೇಳಿದ್ದು, ನನ್ನ ಕೂಡ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಿದ್ರು ಅಂತ ಮದನ್ ಹೇಳ್ತಾನೆ. ಆಗ ಚೇತನ್, ಅಲ್ಲ ಕಣೋ ಬೀಗ ಹಾಕಿದ್ರೆ ಈಗ ಹೇಗೋ ಬಂದೆ ಅಂತ ಕೇಳಿದಾಗ, ಇವ್ರು ಫೋನ್ ಮಾಡಿ ರತಿ ವಿಷ ಕುಡಿದ್ಬಿಟ್ಲು ಅಂತ ಹೇಳಿದಕ್ಕೆ ನನ್ನ ಮನ್ಸು ಕೇಳಲಿಲ್ಲ, ಯಾರಿಗೂ ಗೊತ್ತಾಗದೆ ಇರೋ ತರ ಗೋಡೆ ಹಾರಿ ಆಚೆಗೆ ಬಂದ್ಬಿಟ್ಟೆ, ಇಷ್ಟೊತ್ತಿಗೆ ನಮ್ಮ ಮನೆಯವ್ರು ನನ್ನ ಹುಡುಕ್ತಿರ್ತಾರೆ ಅಂತ ಹೇಳಿ, ಸರ್ ರತಿ ಎಲ್ಲಿದ್ದಾಳೆ ಸರ್, ಹೇಗಿದ್ದಾಳೆ ಪ್ಲೀಸ್ ಹೇಳಿ, ಅವಳಿಗೇನು ಆಗ್ಲಿಲ್ಲ ತಾನೆ ಅಂತ ಮದನ್ ಕೇಳ್ತಾನೆ. ಆಗ ಸೂರ್ಯ, ಹುಡುಗಿ ಇರೋ ಜಾಗದಲ್ಲಿ ಸೇಫ್ ಆಗಿದ್ದಾಳೆ ಕಣೋ, ಅವಳೇನು ವಿಷ ಕುಡಿಲಿಲ್ಲ, ನಿನ್ನ ಇಲ್ಲಿಗೆ ಬರ್ಸೋದಕ್ಕೆ ನಾವು ಆಗ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ. ಆಗ ಮದನ್ ಕೋಪ ಮಾಡ್ಕೊಂಡು, ಯಾಕ್ರಿ ಹೀಗೆಲ್ಲ ಸುಳ್ಳು ಹೇಳ್ತೀರಿ, ನಾನು ತುಂಬಾ ಭಯ ಪಟ್ಬಿಟ್ಟಿದೆ, ಒಂದ್ ವೇಳೆ ನನ್ನ ಮನೆಯಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಆಗ್ಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ನನ್ನ ಜೀವನೇ ಕಳ್ಕೊತಿದ್ದೆ ಅಂತ ಹೇಳ್ತಿರುವಾಗ ಸೂರ್ಯ ಮತ್ತೆ ಮದನ್ ಕಪಾಳಕ್ಕೆ ಬಾರಿಸ್ತಾನೆ. ಆಗ ಮೀನಾ ಸೂರ್ಯನ ಹಿಡ್ಕೊಂಡು, ಯಾಕ್ರಿ ಹೀಗೆ ಆಡ್ತಿದ್ದೀರಾ, ಸ್ವಲ್ಪ ಸುಮ್ಮನೆ ಇರಿ ಅಂತ ಕೇಳಿದಾಗ, ಮತ್ತೇನೆ ಇವ್ನು ಹೇಗೆ ಮಾತಾಡ್ತಿದ್ದಾನೆ ಅಂತ ನೋಡೆ ಮೀನಾ ಅಂತ ಹೇಳಿ, ಏನೋ ಲವ್ ಮಾಡೋವಾಗಿರೋ ಧೈರ್ಯ ಅದು ಆಚೆ ಗೊತ್ತಾಗಿ ಸಮಸ್ಯೆ ಆದಾಗ ಇರೋದಿಲ್ವೇನೋ, ಸೂಸೈಡ್ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಲವ್ ಯಾಕೋ ಮಾಡ್ತೀರಾ ಅಂತ ಸೂರ್ಯ ಹೇಳುವಾಗ ಮದನ್ ಅಳ್ತಾ ನಿಂತಿರ್ತಾನೆ. ಆಗ ಮೀನಾ, ನೋಡು ಲವ್ ಮಾಡೋದು ತಪ್ಪಲ್ಲ, ಆದ್ರೆ ಅದು ಎಷ್ಟರಲ್ಲಿ ಇರ್ಬೇಕೋ ಅಷ್ಟರಲ್ಲೇ ಇರ್ಬೇಕು, ನಿಮ್ ಪ್ರೀತಿನ ಮನೇಲಿ ಒಪ್ಸಿ ಮದ್ವೆ ಆಗೋದ್ಬಿಟ್ಟು ಮದ್ವೆಗೆ ಮುಂಚೆನೆ ಆ ಹುಡುಗಿನ ಬಸರು ಮಾಡಿದ್ಯಲ್ಲ, ಇದಕ್ಕೆ ನಾನು ಅವತ್ತೇ ಅತ್ತೆ ಕೇಳಿದೆ, ಆದ್ರೆ ಅದನ್ನ ನನ್ನ ಮೇಲೆ ತಿರ್ಗಿಸ್ಬಿಟ್ರಿ ನೀವಿಬ್ರು ಅಂತ ಹೇಳಿದಾಗ, ಸಾರಿ ಅಕ್ಕ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಗೊತ್ತಿಲ್ಲದೆ ಆಗೋಯ್ತು ಅಂತ ಮದನ್ ಹತ್ಕೊಂಡು ಹೇಳ್ತಿರ್ತಾನೆ. ಆಗ ಸೂರ್ಯ ಮತ್ತೆ ಹೊಡೆಯೋದಕ್ಕೆ ಹೋದಾಗ, ಅದೆಂಗೋ ನಿಮ್ಗೆ ಗೊತ್ತಿಲ್ಲದೆ ಆಗೋಗ್ಬಿಡುತ್ತೆ, ಮಾಡೋದೆಲ್ಲ ಮಾಡ್ಬಿಟ್ಟು ಗೊತ್ತಿಲ್ಲದೆ ಆಯ್ತು ಅಂತ ಬೈತಿರುವಾಗ, ಈ ಕಾಲದ ಹುಡುಗರಿಗೆ ಎಲ್ಲದ್ರಲ್ಲೂ ಅವಸರನೇ, ಎಲ್ಲ ತಕ್ಷಣ ಆಗ್ಬಿಡ್ಬೇಕಲ್ವಾ ನಿಮ್ಗೆ ಅಂತ ಚೇತನ್ ಬೈತಿರ್ತಾನೆ. ಆಗ ಮೀನಾ, ನಿಮ್ಮಿಂದ ಇವಾಗ ನಮ್ಮ ಅತ್ತೆ ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದಾಗ, ನೀನು ಮಾಸ್ಟರ್ ಅಂತ ಸಕ್ಕರೆ ಹಿಂದೆ ಬಂದಾಗ್ಲೇ ಗೊತ್ತಿತ್ತು ಕಣೋ, ಹೀಗೆ ಏನೋ ಮಾಡಿ ಸಿಗಾಕ್ಸ್ತೀಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ, ರೀ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ರಿ ಅಂತ ಹೇಳಿದಾಗ, ನಿಜವಾಗ್ಲೂ ಹುಡುಗಿನ ಲವ್ ಮಾಡ್ತಿದ್ಯಾನೋ ನೀನು, ಅವಳನ್ನ ಮದ್ವೆ ಆಗ್ತೀಯ ಅಂತ ಸೂರ್ಯ ಕೇಳಿದಾಗ, ಹೌದು ಅಣ್ಣ, ಅವಳಿಲ್ದೆ ನನಗೆ ಜೀವನನೇ ಇಲ್ಲ ಅಂತ ಮದನ್ ಹೇಳ್ತಾನೆ. ಆಗ ಸೂರ್ಯ ಯೋಚನೆ ಮಾಡಿ, ಸರಿ ನಾನು ಹೇಳ್ದಾಗ ಮಾಡು, ನಿಮ್ ಮನೆಗೆ ಫೋನ್ ಮಾಡಿ ನಾನು ರತಿ ಮನೇಲಿದ್ದೀನಿ, ನೀವು ಅಲ್ಲಿಗೆ ಬನ್ನಿ ಅಂತ ಕರಿ ಅಂತ ಸೂರ್ಯ ಹೇಳಿದಾಗ ಮದನ್ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಸೂರ್ಯ, ಏನೋ ಸೈಲೆಂಟ್ ಆಗ್ಬಿಟ್ಟೆ ಅಂತ ಕೇಳಿದಾಗ, ಲೋ ಸೂರ್ಯ ಇವನ್ ಬರೀ ಬಾಯಿ ಮಾತೆ ಕೇಳ್ತಿರ್ಬೇಕು ಕಣೋ ಅಂತ ಚೇತನ್ ಹೇಳ್ತಿರ್ತಾನೆ. ಆಗ ಮದನ್, ಹಾಗಲ್ಲ ಅಣ್ಣ, ನಮ್ಮ ಮನೇಲಿರೋರೆಲ್ಲ ಒಂಥರ ಜನಗಳು ಅಂತ ಹೇಳಿದಾಗ, ಲೇ ಬೇಕಾದಷ್ಟು ತರದವ್ರನ್ನ ನಾನು ನೋಡಿದೀನಿ ಕಣೋ, ನೀನ್ ಮೊದಲು ಫೋನ್ ಮಾಡಿ ನಿಮ್ಮ ಮನೆಯವ್ರನ್ನ ಅಲ್ಲಿ ಬರೋದಕ್ಕೆ ಹೇಳು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಹೇಳ್ತೀನಿ ಮೀನಾ, ಮಾಡೋವಾಗ ನಿನ್ಗೆ ಗೊತ್ತಾಗುತ್ತೆ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮದನ್ ಅವ್ರ ಮನೆಯವ್ರಿಗೆಲ್ಲ ಫೋನ್ ಮಾಡಿ ನೀವೆಲ್ಲರೂ ರತಿ ಮನೆಗೆ
ಮನೆಗೆ ಬಂದ್ಬಿಡಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮನೋಜ ರೋಹಿಣಿ ನನ್ನ ಕೈಲಿ ಆಗ್ತಿಲ್ಲ ರೋಹಿಣಿ, ಮೈ ಕೈ ಎಲ್ಲ ನೋಯ್ತಾ ಇದೆ ಅಂತ ಹೇಳಿದಾಗ, ಇರಿ ಮನೋಜ್ ನಾನು ನಿಮ್ಗೆ ಮಸಾಜ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಇವಾಗ ಯಾರು ಇಲ್ವಲ್ಲ, ನನ್ನ ಎತ್ತು ಕೂರ್ಸು, ಇದನ್ನೆಲ್ಲ ಬಿಚ್ಚು ಅಂತ ಮನೋಜ ಹೇಳಿದಾಗ, ಅದೆಲ್ಲ ಆಗಲ್ಲ ಮನೋಜ್, ಅವ್ರೇನಾದ್ರೂ ದಿಢೀರ್ ಅಂತ ಬಂದ್ಬಿಟ್ರೆ ಏನ್ ಮಾಡೋದು, ಅವ್ರಾಗ್ಲೇ ಏನ್ ಹೇಳಿದ್ರು ಅಂತ ಮರ್ತೋಯ್ತಾ, ನಿಮ್ಮನ್ನ ತಲೆ ಕೆಳಗಡೆ ಮಾಡಿ ಫ್ಯಾನ್ಗೆ ನೇತಾಕ್ತೀನಿ ಅಂತ ಹೇಳಿದ್ರು, ಇನ್ನೂ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಬಿಡಿ ಮನೋಜ್ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮನೋಜ, ಅಯ್ಯೋ ಇಷ್ಟೊತ್ತಿಗೆ ನನ್ನ ಪಾಡಿಗೆ ನನ್ನ ಮನೇಲಿ ಕೂತಿರ್ತಿದ್ದೆ, ಏನೇನೋ ಹೇಳಿ ನನ್ನ ಇಲ್ಲಿ ಕರ್ಕೊಂಡ್ ಬಂದೆ, ನಾವು ಮತ್ತೆ ಮನೆಗೆ ಹೋಗ್ತೀವೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಿರುವಾಗ, ಈಗ ನಾನು ನಿಮಗೆ ಮಸಾಜ್ ಮಾಡ್ಲಾ ಬೇಡವಾ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ. ಮಾಡು ಮಾಡು, ಇನ್ನೇನ್ ದಾರಿ ಇದೆ ಅಂತ ಮನೋಜ ಹೇಳ್ತಿರುವಾಗ, ರೋಹಿಣಿ ಮಸಾಜ್ ಮಾಡ್ತಿರುವಾಗ್ಲೇ ಹೊರಗಡೆ ಏನೋ ಜೋರಾಗಿ ಸೌಂಡ್ ಆಗುತ್ತೆ. ಆಗ ರೋಹಿಣಿ ಹೋಗಿ ನೋಡು ಎಷ್ಟೊಂದ್ ಜನ ಗಲಾಟೆ ಮಾಡ್ತಿದ್ದಾರೆ ಅಂತ, ಏನ್ ನೋಡೋಗು ಅಂತ ಮನೋಜ ಹೇಳಿದಾಗ, ರೋಹಿಣಿ ಹೋಗಿ ನೋಡಿ ಮನೋಜ್ ಅಲ್ಲಿ ಸೂರ್ಯ ಮದನ್ ಮನೆಯವರು ಮತ್ತೆ ರತಿ ಮನೆಯವ್ರನ್ನ ಸೇರಿಸಿ ಮಾತಾಡೋದಕ್ಕೆ ಅಂತ ಬಂದಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಎರಡು ಮನೆಯವರು ಒಬ್ರಿಗೊಬ್ರು ಜಗಳ ಮಾಡ್ಕೋತಿದ್ದಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಈ ಕಡೆ ಎರಡು ಮನೆಯವರು ಜಗಳ ಆಡ್ತಿರುವಾಗ ಸ್ವಲ್ಪ ಇರಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಕೂಡ ನಾವು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅಂತ ಜೋರಾಗಿ ಹೇಳ್ತಾಳೆ. ನಿಲ್ಲಿಸ್ ರಯ್ಯ, ಏನ್ ರಯ್ಯ ನಿಮ್ದು ಅಂತ ಸೂರ್ಯ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಅವ್ರ ಕೂಗಾಡೋದನ್ನ ರೋಹಿಣಿ ಕೇಳಿಸ್ಕೊಂಡು ನೋಡ್ ಬಂದಾಗ, ಏನ್ ರೋಹಿಣಿ ಸೂರ್ಯ ಕೂಗಾಡ್ತಿರೋ ತರ ಇದೆ ಅಂತ ಮನೋಜ ಹೇಳ್ತಾನೆ. ಹೌದು ಮನೋಜ್, ಸೂರ್ಯ ಮೀನಾ ಇಬ್ರು ಕೂಡ ಬಂದ್ಬಿಟ್ಟಿದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಅವ್ರಿಬ್ರು ಬಂದ್ಬಿಟ್ಟಿದ್ದಾರ, ಅವ್ರ ಮುಂದೆ ನಾನು ಹೀಗೆ ಇದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಮೀನಾಗೆ ನಾವೇನಾದ್ರೂ ಹೀಗಿದ್ದೀವಿ ಅಂತ ಗೊತ್ತಾದ್ರೆ ಅವಳು ನಮ್ಮನ್ನ ತುಂಬಾನೇ ಆಡ್ಕೋತಾಳೆ ಮನೋಜ್ ಅಂತ ರೋಹಿಣಿ ಕೂಡ ಹೇಳ್ತಾಳೆ. ನಂತರ ಅವ್ರ ಕೂಗಾಡೋದ್ ನೋಡಿ ರೋಹಿಣಿ ಹೋಗು ನೋಡು ಅಂತ ಮನೋಜ ಹೇಳಿದಾಗ, ರೋಹಿಣಿ ಮತ್ತೆ ಬಾಗ್ಲತ್ರ ಓಡೋಗಿ ನಿಂತ್ಕೊಂಡು ಕೇಳಿಸ್ಕೊತಾ ನಿಂತಿರ್ತಾಳೆ. ಈ ಕಡೆ ಎಲ್ರು ಜೋರಾಗಿ ಕೂಗಾಡ್ತಿರೋವಾಗ, ಇವ್ರನ್ನ ಮಾತಾಡಕ್ಕೆ ಅಲ್ವಾ ಕರ್ಕೊಂಡ್ ಬಂದಿರೋದು, ನೀವೆಲ್ಲ ಸ್ವಲ್ಪ ಸುಮ್ನಿರಿ ಅಂತ ಚೇತನ್ ಹೇಳ್ತಿರ್ತಾನೆ. ನಂತರ ಏನ್ ಸರ್ ನೀವು ಹುಡುಗನ ಹೊಡಿಯೋದಕ್ಕೆ ಅಂತಾನೆ ಹೋಗ್ತಿದ್ದೀರಲ್ಲ, ಸ್ವಲ್ಪ ಇರಿ ಅಂತ ಸೂರ್ಯ ಹೇಳ್ತಿರೋವಾಗ, ನನ್ ಮಗಳ ಜೀವನನ್ನ ಹಾಳು ಮಾಡಿದವನ್ನ ಸುಮ್ನೆ ಬಿಡ್ಬೇಕಂತ ರತಿಮನವರು ಮದನ್ನ ಹೊಡಿಯೋದಕ್ಕೆ ಅಂತಾನೆ ಹೋಗ್ತಿರ್ತಾರೆ. ನಿಲ್ಸಿ ಅಂತ ಸೂರ್ಯ ಕೂಡ ಜೋರಾಗಿ ಕೂಗಾಡ್ತಿರ್ತಾನೆ. ಆಗ ಮೀನಾ ಸ್ವಲ್ಪ ಹೇಳೋದನ್ನ ಕೇಳಿ, ಆ ಹುಡುಗ ಮಾಡಿದ್ದು ತಪ್ಪೇನೆ, ಆದ್ರೆ ಅವನು ಯಾಮರ್ಸ್ಬೇಕು ಅಂತ ಏನೋ ಅನ್ಕೊಂಡಿರ್ಲಿಲ್ಲ, ಅವನೇನಾದ್ರೂ ಹಾಗೆ ಅನ್ಕೊಂಡಿದ್ರೆ ಅವ್ನು ನಿಮ್ಮ ಹುಡುಗಿನ ಹುಡ್ಕೊಂಡು ಇಲ್ಲಿವರೆಗೂ ಬರ್ತಿದ್ನ ಅಂತ ಮೀನಾ ಕೇಳಿದಾಗ, ನಮ್ಮ ಮಗುನ ನಂಬಿಸಿ ಯಾಮರ್ಸ್ಬಿಟ್ಟಿದ್ದಾನೆ ಅಂತ ರತಿ ಅಮ್ಮ ಹೇಳ್ತಿರ್ತಾಳೆ. ಆಗ ಸೂರ್ಯ, ಏನ್ ಸರ್ ಏನೋ ಒಂದು ತಪ್ಪಾಗ್ಬಿಟ್ಟಿದೆ, ಅದಕ್ಕೆ ಇವನೊಬ್ನೇ ಕಾರಣ ಅಂತ ಹೇಳ್ತಿದ್ದೀರಾ, ನಿಮ್ ಹುಡುಗಿಯ ನೀನು ಚಿಕ್ಕ ಮಗುನ, ಅವಳು ನಿಮ್ ಕಣ್ಣಿಗೆ ಚಿಕ್ಕವಳ ತರ ಕಾಣ್ಬೋದು ಅಷ್ಟೇನೆ, ಆದ್ರೆ ತಪ್ಪನ್ನ ಇಬ್ರು ಸೇರೆ ಮಾಡಿದ್ದಾರೆ, ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮೊದ್ಲು ಕೂತ್ಕೊಂಡು ಮಾತಾಡೋದಕ್ಕೆ ಬಿಡಿ ಸರ್, ಸ್ವಲ್ಪ ಹೊತ್ತು ಸುಮ್ನೆ ಇರಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರತಿ ಅಮ್ಮ ಬಂದು, ಏನಪ್ಪ ನನ್ನ ಮಗಳನ್ನ ಇವ್ನು ಈ ತರ ಮಾಡಿದ್ದಾನೆ, ಇವನ್ ಜೊತೆ ಏನಪ್ಪ ಮಾತಾಡೋದು, ನಮ್ಮ ಮಗಳ ಜೀವನನೇ ಹಾಳು ಮಾಡಿದಾರಲ್ಲ, ನಾವು ತಲೆ ಎತ್ಕೊಂಡು ಓಡಾಡೋದಕ್ಕಾಗತ್ತೇನಪ್ಪ ಅಂತ ಬಡ್ಕೋತಿರ್ತಾರೆ. ಆಗ ಮೀನಾ, ಅಮ್ಮ ಸ್ವಲ್ಪ ಇರಿ ಅಮ್ಮ, ಅವರಿಬ್ರು ಲವ್ ಮಾಡ್ತಿದ್ದಾರೆ ಅಷ್ಟೇನೆ, ಅದ್ರಲ್ಲಿ ಯಾವ ತಪ್ಪು ಇಲ್ಲ, ಆದ್ರೆ ಅವರು ಸ್ವಲ್ಪ ಅವಸರ ಪಟ್ಬಿಟ್ಟಿದ್ದಾರೆ, ಅದು ತಪ್ಪೇ, ಅದನ್ನೆಲ್ಲ ಮಾತಾಡಿ ಏನ್ ನಡಿಬೇಕೋ ಅದನ್ನ ಮಾಡೋಣ ಅಂತ ಹೇಳಿದಾಗ, ಅಷ್ಟೇ ತಾನೇ ಇಬ್ರಿಗೂ ಮದ್ವೆ ಮಾಡಿದ್ರೆ ಆಯ್ತು, ಏನಪ್ಪ ಮದನ್ ಅದಕ್ಕೆ ತಾನೇ ನೀನ್ ಲವ್ ಮಾಡಿದ್ದು, ಬಂದ್ ಹೇಳಪ್ಪ ಅಂತ ಚೇತನ್ ಹೇಳ್ತಾನೆ. ನಂತರ ಮದನ್ ಮಾತಾಡು ಅಂತ ಸೂರ್ಯ ಕೂಡ ಹೇಳ್ತಾನೆ. ಆಗ ಮದನ್ ಮುಂದೆ ಬಂದು ನಿಂತ್ಕೊಂಡು, ಅಂಕಲ್ ನನ್ನ ಕ್ಷಮಿಸ್ಬಿಡಿ, ರತಿನ ನಾನು ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ, ಅವಳನ್ನ ಏನ್ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿಲ್ಲ, ಖಂಡಿತ ನೀವು ನನಗೆ ಅವಳನ್ನ ಮದ್ವೆ ಮಾಡ್ಕೊಡ್ಬೋದು ಅಂತ ಹೇಳ್ತಿರ್ತಾನೆ. ಆಗ ಸೂರ್ಯ ಕೇಳಿಸ್ಕೊಂಡ್ರ ಈಗೇನ್ ಹೇಳ್ತೀರಾ ಅಂತ ಕೇಳಿದಾಗ, ಮತ್ತೆ ಇವ್ರ ಮನೇಲಿ ಮದ್ವೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ರಲ್ಲಪ್ಪ ಅಂತ ರತಿ ಅಪ್ಪ ಅಮ್ಮ ಹೇಳ್ತಿರ್ತಾರೆ. ಸರ್ ನಾವಿನ್ನೂ ಅವ್ರ ಜೊತೆ ಮಾತಾಡೇ ಇಲ್ಲ ಸರ್, ಮಾತಾಡಕ್ಕೆ ಅಂತಾನೆ ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೀವಿ ಅಂತ ಸೂರ್ಯ ಹೇಳಿದಾಗ, ಖಂಡಿತ ಅವ್ರು ಇಲ್ಲಿಗೆ ಬರಲ್ಲಪ್ಪ, ನಾವೇ ಅವ್ರ ಮನೆಗೆ ಹೋಗಿ ಪ್ರಯತ್ನ ಮಾಡಿ ನೋಡಿದ್ವಿ ಅಂತ ರತಿ ಅಪ್ಪ ಹೇಳ್ತಾರೆ. ಆಗ ಸೂರ್ಯ, ಸರ್ ಅವ್ರು ಬರೋ ವ್ಯವಸ್ಥೆನೆಲ್ಲ ನಾನು ಮಾಡಾಗಿದೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್, ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲ ಕೂತ್ಕೊಳ್ಳಿ ಅಂತ ಸೂರ್ಯ ಹೇಳಿದಾಗ, ಅಲ್ಲಿ ರತಿ ಮತ್ತೆ ಮದನ್ ಇಬ್ರು ಕೂಡ ಒಬ್ರಿಗೊಬ್ರು ನೋಡ್ಕೋತಿರ್ತಾರೆ. ಆಗ ಏನೋ ಇಷ್ಟೊಂದು ಗಲಾಟೆಯಲ್ಲಿ ನಿಮ್ಮಿಬ್ಬರಿಗೂ ರೊಮ್ಯಾನ್ಸ್ ಬೇರೆ ಬೇಕಾ, ನಿಮ್ಮ ಅಪ್ಪ ಅಮ್ಮ ಬರೋವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಮದನ್ಗೆ ಚೇತನ್ ಹೇಳ್ತಾನೆ. ಈ ಕಡೆ ರೂಮಲ್ಲಿ ಮನೋಜ ರೋಹಿಣಿ ಏನ್ ನಡೀತಾ ಇದೆ ಅಂತ ಕೇಳಿದಾಗ, ಆ ಹುಡುಗನ್ನ ಕರ್ಕೊಂಡು ಬಂದು ಮಾತಾಡ್ತಿದ್ದಾರೆ ಮನೋಜ್, ಎಲ್ರನ್ನ ಸಮಾಧಾನ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಅವ್ನ್ ಮಾತಾಡಿ ಮುಗಿಸ್ಬಿಟ್ರೆ ಒಳ್ಳೇದು, ಖಂಡಿತ ನಾವು ಮಾತ್ರ ಅವ್ನ ಕಣ್ಣಿಗೆ ಬಿಡ್ಲೇಬಾರ್ದು, ಏನ್ ನಡೀತಿದೆ ಅಂತ ಹೋಗಿ ನೋಡು, ಏನ್ ವಿಷಯ ಅಂತ ಕೇಳಿಸ್ಕೊ ಅಂತ ಮನೋಜ ಹೇಳ್ತಾನೆ. ಸರಿ ಇರಿ ನಾನು ಹೋಗಿ ನೋಡ್ತೀನಿ ಅಂತ ರೋಹಿಣಿ ಬಾಗ್ಲತ್ರ ಬಂದು ಕೇಳಿಸ್ಕೊತಿರ್ತಾಳೆ. ಈ ಕಡೆ ಮದನ್ ಮನೆಯವರು ಬಂದಿದ ತಕ್ಷಣ ಜಗಳ ಶುರು ಮಾಡ್ಕೋತಾರೆ. ಆಗ ಚೇತನ್, ಏನೋ ಸೂರ್ಯ ಇದು ಎರಡು ಮನೆಯವರು ಈ ತರ ಕಿತ್ತಾಡ್ತಿದ್ದಾರಲ್ಲ ಅಂತ ಕೇಳ್ತಿರುವಾಗ, ಎರಡು ಮನೆಯವರು ಒಬ್ರಿಗೊಬ್ರು ಬೈದಾಡ್ಕೋತಿರ್ತಾರೆ. ನಿಮ್ ಹುಡುಗ ನಮ್ಮ ಹುಡುಗಿನ ಯಾಮರ್ಸ್ಬಿಟ್ರೆ ಬಿಟ್ಬಿಡ್ಬೇಕಂತ ರತಿ ಮನೆಯವ್ರು ಕೇಳ್ತಿರುವಾಗ, ಏನಯ್ಯ ನಿಮ್ ಹುಡುಗಿನ ನಮ್ಮ ಹುಡುಗನ ಬುಟ್ಟಿ ಹಾಕೊಂಡಿರೋದು ಅಂತ ಮದನ್ ಅಪ್ಪ ಅಮ್ಮ ಹೇಳ್ತಿರ್ತಾರೆ. ನಿಮ್ ಮಗನ್ಗೆ ಹೆಣ್ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ರಿ, ಈ ತರ ತಪ್ಪುಗಳೇ ಆಗ್ತಿರ್ಲಿಲ್ಲ ಅಂತ ರತಿ ಅಮ್ಮ ಹೇಳಿದಾಗ, ಏನಮ್ಮ ನಿಮ್ ಮಗಳು ಮಾತ್ರ ತುಂಬಾ ಒಳ್ಳೆಯವಳ, ಮದ್ವೆ ಮುಂಚೆನೆ ತಪ್ಪು ಮಾಡಿ ಬಸರಿ ಆಗ್ಲಿಲ್ವಾ ಅಂತ ಮದನ್ ಮನೆಯವರು ಹೇಳ್ತಿರ್ತಾರೆ. ಆಗ ಈ ಕಡೆಯಿಂದ ನಿಮ್ ಮಗ ಮಾತ್ರ ಒಳ್ಳೆಯವನ ಅಂತ ಹೇಳ್ತಿರುವಾಗ, ಆ ಕಡೆಯಿಂದ ನಿಮ್ ಮಗಳು ಮಾತ್ರ ಒಳ್ಳೆಯವರ ಅಂತ ಹೇಳಿ ಎರಡು ಮನೆಯವರು ಕೂಡ ಕೈ ಮಿಲಾಯಿಸ್ತಿರ್ತಾರೆ. ಆಗ ಸೂರ್ಯ ಬಂದು ಸ್ವಲ್ಪ ಹೇಳೋದನ್ನ ಕೇಳಿ ಸರ್ ಸ್ವಲ್ಪ ಸುಮ್ಮನೆ ಇರಿ ಅಂತ ಕೂಗಾಡ್ತಿರ್ತಾನೆ. ಈ ಕಡೆ ಮನೋಜ, ಏನ್ ರೋಹಿಣಿ ಇಷ್ಟೊಂದು ಸೌಂಡ್ ಕೇಳಿಸ್ತಿದೆ ಅಂತ ಕೇಳಿದಾಗ, ಆ ಹುಡುಗನ ಮನೆಯವರು ಬಂದ್ಬಿಟ್ಟಿದ್ದಾರೆ ಮನೋಜ್, ಎರಡು ಮನೆಯವರು ಸೇರಿ ದೊಡ್ಡದಾಗಿ ಜಗಳನೆ ಮಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಯ್ಯಯ್ಯೋ ಈ ಸೂರ್ಯ ಈ ಸಮಸ್ಯೆನ ಬಗೆಹರಿಸ್ತಾನೆ ಅಂತ ಅನ್ಕೊಂಡಿದ್ನಲ್ಲ, ಕಾಲ್ ಬೇರೆ ಅಲ್ಲಾಡ್ಸೋದಕ್ಕೆ ಆಗ್ತಿಲ್ಲ, ತಲೆ ಬೇರೆ ತುಂಬಾನೇ ನೋಯ್ತಾ ಇದೆ, ನಾವು ಬೇರೆ ಸಿಕ್ಕಾಕೊಂಡ್ ಬಿಟ್ಟಿದ್ದೀವಿ ಅಂತ ಜೋರಾಗಿ ಮನೋಜ ಕಿರ್ಚಾಡ್ತಿರ್ತಾನೆ. ಸ್ವಲ್ಪ ಸುಮ್ಮನೆ ಇರಿ ಮನೋಜ್, ಗಲಾಟೆ ಮಾಡಬೇಡಿ, ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಇರಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಈ ಕಡೆ ಸ್ವಲ್ಪ ಹೊತ್ತು ಸುಮ್ಮನಿರಿ, ನಾವು ಹೇಳೋದನ್ನ ಕೇಳಿ ಅಂತ ಸೂರ್ಯ ಹೇಳ್ತಾನೆ ಇದ್ರು ಕೂಡ ಅವರು ಜಗಳ ಆಡ್ತಾನೆ ಇರ್ತಾರೆ. ಆಗ
ಸೂರ್ಯ ಮಧ್ಯದಲ್ಲಿ ಒಂದು ಚೇರ್ ಎತ್ಕೊಂಡೋಗಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂದ್ರೆ ಯಾರು ಕೇಳಲ್ಲ ಅಲ್ವಾ, ಯಾರು ಗಲಾಟೆ ಮಾಡ್ಬೇಡಿ ಅಂತ ಸೂರ್ಯ ಜೋರಾಗಿ ಹೇಳ್ತಾನೆ. ನಂತರ ಏನಕ್ರಯ್ಯ ಹೀಗೆಲ್ಲ ಕೂಗಾಡ್ಕೊಂಡು ಜಗಳ ಮಾಡ್ತಿದ್ದೀರಾ, ನಿಮ್ಮಂತ ಜನಗಳನ್ನ ನಾನಂತೂ ಎಲ್ಲೂ ನೋಡಿಲ್ಲ ಅಂತ ಸೂರ್ಯ ಬೈತಿರ್ತಾನೆ. ಆಗ ಮೀನಾ ಬಂದು ಏನ್ ನೀವಲ್ಲ, ಏನಮ್ಮ ನೀವು ಆಗ್ಲಿಂದ ಜಗಳ ಆಡ್ತಾನೆ ಇದೀರಲ್ಲ, ಈಗ ನೋಡಿದ್ರೆ ಜೋರ್ ಕೂಗಾಡ್ತಿದ್ದೀರಾ ಅಂತ ಕೇಳಿದಾಗ, ಏನಮ್ಮ ನೀವೆರಡು ಮನೆಯವ್ರು ಕೂತ್ಕೊಂಡು ಮಾತಾಡಿದ್ರೆ ಆಗಲ್ವಾ, ಅಲ್ಲ ಎರಡು ಮನೆಯವ್ರು ಕೂತ್ಕೊಂಡು ಮಾತಾಡ್ಲಿ ಅಂತ ಅವ್ರನ್ನ ಇಲ್ಲಿ ಕರ್ಸಿದ್ರೆ ನೀವು ನೋಡಿದ್ರೆ ಈ ತರ ಗಲಾಟೆ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಸೂರ್ಯ ಹೇಳಿ, ಹೇ ಮದನ್ ಬಾರೋ ಇಲ್ಲಿ ನೀನು ಅಂತ ಮದನ್ನ ಮುಂದೆ ಕರ್ಕೊಂಡು ಬಂದು, ಏನಮ್ಮ ವಿಧಿ ಬಾರಮ್ಮ ಇಲ್ಲಿ ಅಂತ ಸೂರ್ಯ ಕರೀತಾನೆ. ವಿಧಿ ಅಲ್ಲ ರೀ ಅದು ರತಿ ಅಂತ ಮೀನಾ ಹೇಳಿದಾಗ, ಏನೋ ಒಂದು ಸರಿ ಬಾರಮ್ಮ ಇಬ್ರು ಬಂದು ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ, ಇಲ್ಲಿ ಕೇಳಿ ಇವ್ರಿಬ್ರು ಜೀವನದ ಬಗ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಮಾತಾಡಿ ಅಂತಂದ್ರೆ ಎಲ್ರು ಕೂಗಾಡ್ತಿದ್ದೀರಲ್ಲ, ಮಾತಾಡೋಗಿದ್ರೆ ಮಾತಾಡ್ರಿ, ನೀವು ಸರಿಯಾಗಿ ಮಾತಾಡೋಕ್ಕಾಗ್ಲಿಲ್ಲ ಅಂದ್ರೆ ಈಗಲೇ ನಾನು ಪೊಲೀಸ್ನ ಕರೆಸಬೇಕು ಅಂತ ತೀರ್ಮಾನ ಮಾಡಿದೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಎರಡು ಮನೆಯವರು ಏನಿದು ಈ ತರ ಮಾತಾಡ್ತಿದ್ದಾರಲ್ಲ, ಪೊಲೀಸು ಅಂತೆಲ್ಲ ಹೋದ್ರೆ ನಮ್ಮ ಹುಡುಗಿ ಜೀವನನೇ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಮದನ್ ಮನೆಯವರು ಪೊಲೀಸ್ ಕೇಸು ಕೋರ್ಟು ಅಂತೆಲ್ಲ ಹೋದ್ರೆ ನಮ್ಮ ಹುಡುಗನ ಜೀವನ ಕೂಡ ಹಾಳಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಸೂರ್ಯ ಹೇಳೋದನ್ನೆಲ್ಲ ಹೇಳಿ ಬಂದು ಸೈಡ್ಗೆ ನಿಂತ್ಕೋತಾನೆ. ಆಗ ಮೀನಾ ಬಂದು ಪೊಲೀಸು ಕೇಸು ಅಂತೆಲ್ಲ ಹೋದ್ರೆ ಎರಡು ಕುಟುಂಬದ ಮನ ಮರ್ಯಾದೆ ಎಲ್ಲ ಹೋಗುತ್ತೆ, ನೀವು ಹೇಳಿದ ಹಾಗೆ ಇಲ್ಲಿ ಏನೂ ಆಗೋದಿಲ್ಲ, ಅವರಿಬ್ರು ಮೇಜರ್, ಇಬ್ಬರಿಗೂ 18 ವರ್ಷ ತುಂಬಿದೆ, ಇಬ್ಬರಿಗೂ ಅವ್ರು ಅಲ್ಲೇ ಮದ್ವೆ ಮಾಡಿಸ್ತಾರೆ ಅಂತ ಮೀನಾ ಹೇಳಿದಾಗ, ಅದೆಲ್ಲ ಆಗ್ಲಿಲ್ಲ ಅಂತಂದ್ರೆ ನನ್ನ ಹೆಂಡತಿನೇ ಕರ್ಕೊಂಡೋಗಿ ಮದ್ವೆ ಮಾಡಿಸ್ಬಿಡ್ತಾಳೆ ಬಿಡಿ, ಅದ್ರಲ್ಲೆಲ್ಲ ಅವಳಿಗೆ ತುಂಬಾನೇ ಅನುಭವ ಇದೆ ಅಂತ ಹೇಳಿ ಸೂರ್ಯ ಅಂದ್ಬಿಡ್ತಾನೆ. ಆಗ ಮೀನಾ ಸೂರ್ಯನೇ ನೋಡಿ ಕೋಪ ಮಾಡ್ಕೊಂಡು ಅವ್ರ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ರಿ ಅಂತ ಹೇಳಿದಾಗ, ಇಲ್ಲಿ ಕೇಳಿ ಇಬ್ರು ಲವ್ ಮಾಡ್ತಿದ್ದಾರೆ, ಗೊತ್ತಿಲ್ದೇನೆ ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳಿ, ಹೇ ಮದನ್ ನೀನ್ ಅವಳನ್ನ ಮದ್ವೆ ಆಗ್ತೀಯ ತಾನೆ ಅಂತ ಸೂರ್ಯ ಕೇಳಿದಾಗ, ಹೌದು ಆಗ್ತೀನಿ ಅಂತ ಮದನ್ ಹೇಳ್ತಾನೆ. ನಂತರ ರತಿನ ಏನಮ್ಮ ನಿನ್ಗೆ ಇವನ್ನ ಮದ್ವೆ ಆಗೋದಕ್ಕೆ ಇಷ್ಟ ಅಂತ ಸೂರ್ಯ ಕೇಳಿದಾಗ, ಹೌದು ನನ್ಗೂ ಕೂಡ ಮದ್ವೆ ಆಗೋದಕ್ಕೆ ಇಷ್ಟ ಅಂತ ರತಿ ಹೇಳ್ತಾಳೆ. ಆಗ ಸೂರ್ಯ ಕೇಳಿಸ್ಕೊಂಡ್ರಲ್ವಾ ಈಗೆಲ್ಲ ಮುಗೀತು, ಹುಡುಗ ಹುಡುಗಿ ಒಪ್ಪಿಗೆ ಕೊಟ್ಟಾಯ್ತು, ಇನ್ನು ಹುಡುಗನ ಮನೆಯವರು ಹುಡುಗಿ ಮನೆಯವರು ಇಬ್ರು ಕೂತ್ಕೊಂಡು ಮಾತಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ಕೆಲಸ ನೋಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮದನ್ ತಂದೆ ಬಂದು, ಏನಪ್ಪ ಮದ್ವೆ ಹುಡುಗ ಇವನೇ ಅಂತ ನೀವೇ ನಿರ್ಧಾರ ಮಾಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿದಾಗ, ಆ ಹುಡುಗಿ ಹೊಟ್ಟೆಯಲ್ಲಿ ಮಗು ಬೆಳೀತಿದೆಯಲ್ಲ ಸರ್, ಅಂದ್ಮೇಲೆ ಇವರೇ ತಾನೇ ಮದ್ವೆ ಹುಡುಗ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಅವರಿಬ್ರಿಗೂ ನೀವು ಮದ್ವೆ ಮಾಡ್ಲಿಲ್ಲ ಅಂತಂದ್ರೆ ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಅವರೇ ಎಲ್ಲಾನು ಮಾಡ್ತಾರೆ, ಮೊದಲು ಎರಡು ಕುಟುಂಬದವರು ಸೇರಿ ಕೂತ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಎಲ್ರು ಸೇರಿ ನಿರ್ಧಾರ ತಗೊಳ್ಳಿ ಅಂತ ಹೇಳಿದಾಗ, ಏನ್ ಮಾಡೋದು ಇವಾಗ ಅಂತ ಎಲ್ರು ಒಬ್ರಿಗೊಬ್ರು ಮುಖ ನೋಡ್ಕೋತಿರುವಾಗ, ಏನ್ರಯ್ಯ ಹಾಗೆ ನೋಡ್ಕೋತಿದ್ದೀರಾ, ಹೋಗಿ ಹೋಗಿ ಬೇಗ ಹೋಗಿ ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ. ನಂತರ ಬನ್ನಿ ಎಲ್ರು ಅಂತ ಹೇಳಿ ಎಲ್ರು ಮೇಲ್ಗಡೆ ರೂಮ್ಗೆ ಹೋಗ್ತಾರೆ. ಅವ್ರೆಲ್ರು ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಚೇತನ್ ಬಂದು, ಏನಕ್ರಪ್ಪ ವೆಪನ್ಸ್ ಎಲ್ಲ ಇಟ್ಕೊಂಡು ಹೋಗ್ತಿದ್ದೀರಾ, ಕೊಡ್ರಪ್ಪ ಅಂತ ಹೇಳಿ ಎಲ್ಲಾ ಕತ್ತಿನೂ ಕಲೆಕ್ಟ್ ಮಾಡ್ಕೋತಾನೆ. ನಂತರ ರತಿನ ಅವ್ರ ಅಮ್ಮ ಬಂದು, ಹೇ ನೀನ್ ಇಲ್ಲಿಗೆ ಬಾರೆ ಅಂತ ಕರೆದು, ನೀನ್ ಇಲ್ಲೇ ಕುತ್ಕೋಬೇಕು ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಂತರ ಸೂರ್ಯ, ಏನಮ್ಮ ಕೂಗಾಡಿ ಗಂಟ್ಲೆಲ್ಲ ಕೆಟ್ಟೋಗಿದೆ, ಸ್ವಲ್ಪ ಕಾಫಿ ಕೊಡಮ್ಮ ಅಂತ ಸೂರ್ಯ ಕೇಳ್ತಿರ್ತಾನೆ. ಈ ಕಡೆ ರೋಹಿಣಿ ಏನ್ ನಡೀತಾ ಇದೆ ಇಲ್ಲಿ ಅಂತ ಮನೋಜ ಕೇಳಿದಾಗ, ಆ ಎರಡು ಕುಟುಂಬದವ್ರನ್ನ ಕೂತ್ಕೊಂಡು ಮಾತಾಡಿ ಅಂತ ಮೇಲ್ ಕಳಿಸಿದ್ದಾರೆ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ್, ಅಯ್ಯೋ ಅವರೆಲ್ಲ ಇನ್ನು ಹೊಡೆದಾಡ್ಕೊಂಡು ಸಾಯ್ಲಿಲ್ವಾ ಅಂತ ಕೇಳಿದಾಗ, ಸ್ವಲ್ಪನಾದ್ರೂ ಒಳ್ಳೇದ್ ನಡೀಲಿ ಅಂತ ಅನ್ಕೊಳ್ಳಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಒಳ್ಳೇದ್ ನಡೀಲಿ ಅಂತ ಅನ್ಕೊಂಡ್ ಬಂದಿದ್ದಕ್ಕೆ ಹೀಗೆಲ್ಲ ಕಟ್ಟಕ್ ಮಲಗಿಸಿರೋದು ಅವರು ಅಂತ ಮನೋಜ ಹೇಳ್ತಿರ್ತಾನೆ. ಈ ಕಡೆ ಶಾಂತಿ ಮತ್ತೆ ಕಸ್ತೂರಿ ಅಮ್ಮನವ್ರ ದೇವಸ್ಥಾನದಲ್ಲಿ ನೆಲದಲ್ಲಿ ಊಟ ಮಾಡುವಂತ ವ್ರತ ಮಾಡ್ತಿರ್ತಾರೆ. ಆಗ ಶಾಂತಿ ಊಟ ಮಾಡೆ, ನ್ಯಾಯವಾಗಿ ವ್ರತ ಮಾಡ್ಬೇಕು ಅಂತಂದ್ರೆ ದೇವಸ್ಥಾನದ ಮುಂದೆನೆ ಕುತ್ಕೊಂಡು ಊಟ ಮಾಡ್ಬೇಕು, ರೋಡಲ್ಲಿ ಹೋಗಿ ಬರೋರೆಲ್ಲ ನೋಡ್ತಾರೆ ಅಂತ ಇಲ್ಲಿಗೆ ಬಂದು ಕುಳಿತಿದೀವಿ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೇ ಕಸ್ತೂರಿ ನಾವ್ ಈ ವ್ರತ ಮಾಡಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಲ್ವೇನೆ ಅಂತ ಶಾಂತಿ ಕೇಳ್ತಿರ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ, ಇದನ್ನೆಲ್ಲ ವಿಶಾಲಾಕ್ಷಿ ತಾನೇ ಹೇಳಿರೋದು, ನಾವ್ ಈ ವ್ರತ ಮಾಡಿದ್ರೆ ದೇವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದಾಳೆ, ಮೊದಲು ಬೇಗ ಬೇಗ ಊಟ ಮಾಡುವಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಈ ಕಡೆ ರಾತ್ರಿ ಮನೆಯಲ್ಲಿ ಮಾತುಕತೆ ಅಂತ ಮೇಲ್ ಹೋದ ಎರಡು ಮನೆಯವರು ಯಾರು ಕೂಡ ಬಂದಿರೋದಿಲ್ಲ. ಆಗ ಚೇತನ್, ಏನೋ ಸೂರ್ಯ ಅವ್ರು ಹೋಗಿ ತುಂಬಾನೇ ಹೊತ್ತಾಯ್ತು, ಸದ್ದೇ ಇಲ್ವಲ್ಲೋ, ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಅಲ್ಲೇ ಸತ್ಕಿತ್ ಹೋದ್ರೇನೋ ಅಂತ ಕೇಳಿದಾಗ, ಒಬ್ರಿಗೊಬ್ರು ಕಚ್ಚಾಡಿದ್ರೆ ಅವ್ರು ಸತ್ತೋಗ್ಬಿಡ್ತಾರೇನೋ, ಜಗಳ ಆಡಿದ್ರೆ ಸದ್ದಾಗಬೇಕಾಗಿತ್ತು ತಾನೆ, ಸ್ವಲ್ಪ ಹೊತ್ತು ಇರೋ ಬಂದ್ಬಿಡ್ತಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರೋಹಿಣಿ ಬಂದು ಬಾಗ್ಲತ್ರ ಕಿವಿ ಕೊಟ್ಟು ಕೇಳಿಸ್ಕೊತಿದ್ದಳು. ಒಳಗಡೆ ಹೋದಾಗ ರೋಹಿಣಿ ಏನಾಯ್ತು ಅಂತ ಮನೋಜ ಕೇಳ್ತಾನೆ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮನೋಜ್ ಅಂತ ರೋಹಿಣಿ ಹೇಳಿದಾಗ, ನಾನು ಅನ್ಕೊಂಡ್ ಹಾಗೆ ಇಲ್ಲಿ ದೊಡ್ಡ ಜಗಳನೇ ಆಗುತ್ತೆ, ನಮ್ ಕೈಲೇ ಆಗ್ಲಿಲ್ಲ, ಇನ್ನು ಸೂರ್ಯ ಬಂದು ಎಲ್ಲ ಸರಿ ಮಾಡ್ಬಿಡ್ತಾನ, ಅವ್ನ್ ಕಾಲಿಟ್ ಕಡೆ ಎಲ್ಲ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ನೋಡ್ತಿರೋ ರೋಹಿಣಿ ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಅಂತೂ ಮುಗಿಯೋದೇ ಇಲ್ಲ, ನನ್ನನ್ ಬೇರೆ ಕಟ್ಟಾಕ್ಬಿಟ್ಟಿದ್ದಾರೆ, ಅಯ್ಯಯ್ಯೋ ನನ್ನ ಯಾವಾಗ ಬಿಡ್ತಾರೋ ಏನೋ ಅಂತ ಮನೋಜ ಗೊಂಡ್ಗಾಡ್ತಿರ್ತಾನೆ. ಆಗ ಸ್ವಲ್ಪ ಹೊತ್ತಾದ್ರೂ ಸುಮ್ನೆ ಇರಿ ಮನೋಜ್ ಬಾಯಿ ಮುಚ್ಕೊಂಡು ಅಂತ ರೋಹಿಣಿ ಮನೋಜ್ಗೆ ರೇಗ್ದಾಗ, ಅಯ್ಯಯ್ಯೋ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ವೇ ಅಂತ ಮನೋಜ ಗೋಳಾಡ್ತಿರ್ತಾನೆ. ಈ ಕಡೆ ಮಾತುಕತೆಗೆ ಅಂತ ಹೋಗಿದ್ದ ರತಿ ಮತ್ತೆ ಮದನ್ ಕಡೆಯವರು ನಗ್ನಗ್ತಾ ಬರ್ತಾ, ಪರವಾಗಿಲ್ಲ ಬಿಗ್ರೆ, ಹೀಗೆಲ್ಲ ಆದಾಗ ಕೋಪ ಬರೋದು ಸಹಜ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಬಿಗ್ರೆ, ಆರಂಭದಲ್ಲೇ ನಾನು ಸರಿಯಾಗಿ ಮಾತಾಡ್ಬೇಕಾಗಿತ್ತು, ನಂದೇ ತಪ್ಪು ಅಂತ ಮದನ್ ಮನೆಯವ್ರು ಹೇಳ್ತಿರ್ತಾರೆ. ಅವರೆಲ್ಲ ಒಂದಾಗಿದ್ ನೋಡಿ ರತಿ ಮತ್ತೆ ಮದನ್ಗೆ ತುಂಬಾನೇ ಖುಷಿ ಆಗುತ್ತೆ. ಇಲ್ಲ ಬಿಗ್ರೆ, ನಿಮ್ ಕೋಪ ನ್ಯಾಯವಾದದ್ದೇ ಅಂತ ರತಿ ಮನೆಯವ್ರು ಹೇಳ್ತಿರೋವಾಗ, ಹೇಗಾದ್ರೂ ಆಗ್ಲಿ ಬಿಗ್ರೆ, ನೀವ್ ಹೆಣ್ಣೆತ್ತವ್ರು, ನಾವೇ ನಿಮ್ಮನ್ನ ಅರ್ಥ ಮಾಡ್ಕೋಬೇಕಾಗಿತ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಮದನ್ ತಂದೆ ಕೇಳ್ಕೊತಿರ್ತಾರೆ. ಇಲ್ಲ ಇಲ್ಲ ಬಿಗ್ರೆ, ನನ್ಗೂ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸಿ ಅಂತ ರತಿ ಅಪ್ಪ ಕೇಳ್ಕೊತಿರ್ತಾರೆ. ಆಗ ಚೇತನ್, ಏನೋ ಸೂರ್ಯ
ಹೋಗ್ಬೇಕಾದ್ರೆ ಇಬ್ರು ಕತ್ತಿ ಹಿಡ್ಕೊಂಡು ಎಂತ ಎಫೆಕ್ಟ್ ಕೊಟ್ಟೋದ್ರು, ಈಗ ಬರ್ಬೇಕಾದ್ರೆ ಇಬ್ರು ಜೊತೆಲೆ ಇಷ್ಟೊಂದು ಪ್ರೀತಿಯಿಂದ ಬರ್ತಿದಾರಲ್ಲ ಅಂತ ಕೇಳಿದಾಗ ಏನೋ ಎಲ್ಲ ಒಳ್ಳೆದ್ರೆ ಸರಿ ಕಣೋ ಚೇತನ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಎಲ್ರು ಖುಷಿ ಪಡ್ತಾ ಸಂತೋಷದಿಂದ ಒಬ್ರಿಗೊಬ್ರು ಮಾತಾಡ್ಕೋತಿರುವಾಗ ಆ ಮಾತುಗಳನ್ನೆಲ್ಲ ರೋಹಿಣಿ ಕೇಳಿಸ್ಕೊಂಡು ಮನೋಜ್ ಕತೆಲಿ ಒಂದು ಟ್ವಿಸ್ಟ್ ಅಂತ ಅನ್ಕೊಂಡು ಓಡ್ ಬರ್ತಾಳೆ. ಏನ್ ರೋಹಿಣಿ ಯಾರಾದ್ರೂ ಔಟ್ ಆದ್ರ ಅಂತ ಮನೋಜ ಕೇಳಿದಾಗ ನಾವೇ ಔಟ್ ಆಗಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಹೌದಾ ಏನದು ಅಂತ ಮನೋಜ ಕೇಳಿದಾಗ ಹೌದು ಮನೋಜ್ ಅವರೆಲ್ಲ ಕಾಂಪ್ರಮೈಸ್ ಆಗ್ಬಿಟ್ರು ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಎರಡು ಮನೆಯವರು ನಗ್ನಗ್ತಾ ಖುಷಿ ಪಡ್ತಾ ಅವ್ರಿಗವ್ರೆ ಮಾತಾಡ್ಕೋತಿರುವಾಗ ಸರ್ ನಾವು ಇದೀವಿ ಸರ್, ನಮ್ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ತಮ್ಮ ನೀನ್ ಹೇಳಿದ್ದು ಸರಿನಪ್ಪ, ಕೋಪದಲ್ಲಿ ಸ್ವಲ್ಪ ಅವಸರ ಪಟ್ಬಿಟ್ವಿ, ನಾವು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಮುಗ್ದೋಗ್ತಿತ್ತು, ಇದ್ರಲ್ಲಿ ಯಾರು ತಪ್ಪು ಅಂತ ಹೇಗಪ್ಪ ಹೇಳಕ್ಕಾಗತ್ತೆ ಹೇಳು, ಈಗಿನ ಕಾಲದ ಮಕ್ಕಳು ಲವ್ ಮಾಡೋದೆಲ್ಲ ಸಾಮಾನ್ಯನೇ, ಯೋಚನೆ ಮಾಡಿ ನಾವೇ ನಿರ್ಧಾರ ತಗೋಬೇಕಾಗಿತ್ತು ಅಂತ ಮದನ್ ತಂದೆ ಹೇಳ್ತಿರ್ತಾರೆ. ಆಗ ರತಿ ತಂದೆ ಹೌದಪ್ಪ ಜಗಳ ಮಾಡಿ ಯಾರಿಗೇನು ಪ್ರಯೋಜನ ಇಲ್ಲ, ಇಬ್ರಿಗೂ ಮದ್ವೆ ಮಾಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅಂತ ಹೇಳಿದಾಗ ಇದು ನೋಡಿ ಮಾತು ಅಂತಂದ್ರೆ ಕೂತ್ಕೊಂಡು ಮಾತಾಡಿದ್ರೆ ದೇಶದ ಸಮಸ್ಯೆನೇ ಬಗೆಹರಿಯುತ್ತಂತೆ, ಇನ್ನು ಮನೆ ಸಮಸ್ಯೆ ಮುಗಿಯಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರತಿ ತಂದೆ ಹುಡುಗ ಒಳ್ಳೆಯವನಾಗಿರೋದ್ರಿಂದ ನನ್ನ ಮಗಳು ಅವನ ಪ್ರೀತಿ ಮಾಡಿದಾಳಪ್ಪ ಅಂತ ಹೇಳ್ತಿರೋವಾಗ ಹುಡುಗಿನೂ ಕೂಡ ಲಕ್ಷಣವಾಗಿದ್ದಾಳಪ್ಪ, ನನ್ ಮಗ ಸರಿಯಾದ ಹುಡುಗಿನೇ ಆರಿಸಿದಾನೆ ಅಂತ ಮದನ್ ತಂದೆ ಹೇಳ್ತಿರ್ತಾರೆ. ಆಗ ರತಿ ಅಪ್ಪ ಬಂದು ಸೂರ್ಯ ನೀನ್ ಹೇಳಿದ ಹಾಗೆ ಒಳ್ಳೆ ತೀರ್ಮಾನನೇ ಕೊಟ್ಟಿಯಪ್ಪ, ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳಿದಾಗ ಸರ್ ಅದನ್ನೆಲ್ಲ ಬಿಡಿ ಸರ್, ಮಕ್ಕಳ ಜೀವನ ತುಂಬಾನೇ ಮುಖ್ಯ ಅಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮದನ್ ಸೂರ್ಯನ ಹತ್ರ ಬಂದು ಅಣ್ಣ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಿರುವಾಗ ಹಾಗೆ ರತಿ ಕೂಡ ಬಂದು ಅಣ್ಣ ನಿಮಗ್ ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾಳೆ. ಆಗ ಮೀನಾ ರತಿ ನಿನ್ ಹೆತ್ತವರು ನಿಮ್ಗೋಸ್ಕರ ಅಂತಾನೆ ಬಂದಿದ್ದಾರೆ, ನೀವ್ ಅವ್ರು ಹೇಳೋದನ್ನ ಕೇಳ್ಬೇಕು ಅಂತ ಹೇಳಿದಾಗ ರತಿ ಹೂ ಅಂತ ತಲೆ ಅಲ್ಲಾಡಿಸ್ತಾಳೆ. ಆಗ ಸೂರ್ಯ ಇನ್ಮೇಲೆ ಕದ್ದು ಮುಚ್ಚಿ ಡ್ಯಾನ್ಸ್ ಮಾಡೋದೆಲ್ಲ ಬೇಕಾಗಿಲ್ಲ, ನಿಮ್ಮಿಬ್ಬರ ಆಟಕ್ಕೆ ಎರಡು ಕುಟುಂಬಗಳೇ ಅಲ್ಲಾಡು ಹೋಯ್ತು ಅಂತ ಹೇಳ್ತಿರುವಾಗ ಎಲ್ರು ನಗ್ತಿರ್ತಾರೆ. ನಂತರ ತುಂಬಾ ಸಂತೋಷ ಆಯ್ತಪ್ಪ, ನೀನ್ ತುಂಬಾ ನ್ಯಾಯವಾದಿ, ಆದ್ರೆ ನಿಮ್ಮಣ್ಣ ಹಾಗಲ್ಲಪ್ಪ, ತುಂಬಾ ತಪ್ಪಾದ ವ್ಯಕ್ತಿ ಅಂತ ಹೇಳ್ತಿರುವಾಗ ಏನು ನಮ್ಮಣ್ಣನ ಅಂತ ಸೂರ್ಯ ಕೇಳ್ತಾನೆ. ಹೌದಪ್ಪ ಅವ್ನು ಏನ್ ಮಾಡ್ದ ಅಂತ ಗೊತ್ತೇನಪ್ಪ ನಿನ್ಗೆ ಅಂತ ಹೇಳ್ತಿರುವಾಗ ರೋಹಿಣಿ ಅದನ್ನೆಲ್ಲ ಕೇಳಿಸ್ಕೊಂಡು ಮನೋಜ್ ಹತ್ರ ಓಡ್ ಬರ್ತಾಳೆ. ಏನಾಯ್ತು ಅಂತ ಮನೋಜ ಕೇಳಿದಾಗ ಮನೋಜ್ ನಮ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮನೋಜ ಹೋಯ್ತು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು, ನಾವಿರೋದೇನಾದ್ರೂ ಅವ್ನು ಗೊತ್ತಾದ್ರೆ ಎಲ್ಲ ಮುಗೀತು ಅಂತ ಹೇಳ್ತಿರ್ತಾನೆ. ಆಗ ಏನ್ ಹೇಳ್ತಿದ್ದೀರಾ ಸರ್, ಅವ್ನೇನ್ ಮಾಡ್ದಂತ ಸೂರ್ಯ ಕೇಳಿದಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವನು ಅವ್ನ ಹೆಂಡತಿನೂ ಇಲ್ಲಿಗೆ ಬಂದಿದ್ರಪ್ಪ, ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳ್ತಿದ್ರು, ಅಲ್ಲಿ ನೋಡಪ್ಪ ಆ ರೂಮಲ್ಲ ಇದ್ದಾರೆ ಅಂತ ಹೇಳಿ ಬಾರಪ್ಪ ತೋರಿಸ್ತೀನಿ ಅಂತ ಹೇಳಿ ಬೀಗ ತೆಗೀರಿ ಅಂತ ಅವ್ರು ಹೇಳ್ತಿರ್ತಾರೆ. ಈ ಕಡೆ ಮದನ್ ಅವ್ರ ತಂದೆ ರತಿ ಹತ್ರ ಬಂದು ಸೊಸೆ ಬಾರಮ್ಮ ಇಲ್ಲಿ, ಇನ್ಮೇಲೆ ಇವನ್ನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಿರ್ತಾರೆ. ನಂತರ ಎಲ್ರು ರೂಮ್ ಒಳಗಡೆ ಹೋಗಿ ಮನೋಜನ್ನ ಕಟ್ಟಾಕಿರೋದ್ ನೋಡಿ ಅಯ್ಯೋ ಏನ್ ಸರ್ ಇದು ಈ ತರ ಕಟ್ಟಾಕ್ಬಿಟ್ಟಿರಲ್ಲ ಅಂತ ಸೂರ್ಯ ಬಿಚ್ಚೋದಕ್ಕೆ ಅಂತ ಹೋಗ್ತಾನೆ. ಆಗ ಎಲ್ರು ಸೇರಿ ಸೂರ್ಯನ ಜೊತೆನೆ ಹಗ್ಗ ಬಿಚ್ಚಿ ಎತ್ತಿ ಸರ್ ಎತ್ ನಿಲ್ಸಿ ಆ ಚೇರ್ನ ಅಂತ ಎತ್ತಿರ್ತಾರೆ. ಯಾಕೆ ಸರ್ ಈ ತರ ಕಟ್ಟಾಕಿದ್ದೀರಾ ಅಂತ ಸೂರ್ಯ ಕೇಳಿದಾಗ ಇವ್ನ್ ಹೇಳಿದ ಮಾತಿಗೆ ಕಟ್ಟಾಕ್ತಾ ಇನ್ನೇನಪ್ಪ ಮಾಡ್ತಾರೆ ಅಂತ ಅಲ್ಲಿದ್ದ ಇನ್ನೊಬ್ರು ಹೇಳ್ತಿರ್ತಾರೆ. ಅಂತದ್ ಏನ್ ಹೇಳ್ತೆ ಸರ್ ಅಂತ ಸೂರ್ಯ ಕೇಳ್ತಾನೆ. ಆಗ ರತಿ ತಂದೆ ಬಂದು ಅಲ್ಲಪ್ಪ ಸೂರ್ಯ ನೀನ್ ಒಳ್ಳೆ ತರ ಮಾತಾಡಿ ಎರಡು ಕುಟುಂಬಗಳನ್ನ ಸೇರಿಸಿದೆ, ಆದ್ರೆ ಇವ್ನ್ ಕೊಟ್ಟ ಸೊಲ್ಯೂಷನ್ ಏನು ಅಂತ ಗೊತ್ತೇನಪ್ಪ, ನಾವು ದುಡ್ಡು ಕೊಡ್ತೀವಿ ಆ ಹುಡುಗಿ ಗರ್ಭದಲ್ಲಿರೋ ಮಗುನ ತೆಗಿಸ್ಬಿಡಿ ಅಂತ ಇವ್ನು ಹೇಳಿದ್ನಪ್ಪ ಅಂತ ಹೇಳ್ತಿರುವಾಗ ರೋಹಿಣಿ ಮನೋಜ್ ಇಬ್ರು ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ತಲೆ ತಗಸ್ಕೊಬಿಡ್ತಾರೆ. ನಿಮ್ಗೆ ಎಷ್ಟು ಬೇಕು ದುಡ್ಡು ಕೇಳಿ ಮಗುನ ತೆಗಿಸ್ಬಿಡಿ ಅಂತ ಹೇಳ್ತಿದ್ನಪ್ಪ, ಇವ್ನನ್ನ ಕಟ್ಟಾಕ್ದೆ ಇನ್ನೇನಪ್ಪ ಮಾಡ್ಬೇಕಾಗಿತ್ತು ಹೇಳು ಅಂತ ಅವ್ರು ಕೇಳಿದಾಗ ನೀವು ಮಾಡಿದ್ರಲ್ಲಿ ತಪ್ಪೇನು ಇಲ್ಲ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ರೋಹಿಣಿ ಅವರು ಏನಿದು ಇವ್ರ ಈ ತರ ಮಾತಾಡ್ತಿದ್ದಾರಲ್ಲ ಅಂತ ಕೇಳಿದಾಗ ರತಿ ಅಪ್ಪ ಬಂದು ಇದನ್ನ ಹುಡುಗಿನ ಸೇರ್ಸೆ ನಮ್ಮ ಹೇಳಿದ್ದು ಅಂತ ಹೇಳ್ತಾರೆ. ಏನ್ ರೋಹಿಣಿ ಇದು ಅಂತ ಮೀನಾ ಕೇಳಿದಾಗ ಅತ್ತೆನ ಕಾಪಾಡ್ಬೇಕು ಅಂತ ಹೀಗೆಲ್ಲ ಮಾಡಿದ್ವಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ ಮನೋಜನ ಹತ್ರ ಬಂದು ಏನೋ ನೀನು ಎಲ್ಲ ತಿಳ್ಕೊಂಡಿರೋನಲ್ವಾ, ನೀನು ಮನಸಾಕ್ಷಿ ಇಲ್ದಿರೋ ಹಾಗೆ ಮಾತಾಡಿದ್ಯಲ್ಲೋ ಅಂತ ಹೇಳಿ ಸಾರಿ ಸರ್, ನಮ್ಮ ಮನೇಲಿ ತುಂಬಾ ಓದಿರೋನು ಇವನೇನೆ, ಹಾಗೇನೆ ನಮ್ಮ ಮನೇಲಿ ತುಂಬಾ ಕಮ್ಮಿ ಬುದ್ಧಿ ಇರೋನು ಕೂಡ ಇವನೇನೆ, ಏನೋ ಮಾತಾಡ್ಬಾರದನ್ನ ಮಾತಾಡ್ಬಿಟ್ಟಿದ್ದಾನೆ ಸರ್, ಕ್ಷಮಿಸ್ತಾರೆ ಅಂತ ಸೂರ್ಯ ರತಿ ತಂದೆನ ಕೇಳ್ಕೊತಾನೆ. ಆಗ ತಗೊಳಮ್ಮ ನಿನ್ ಬ್ಯಾಗ್ನ ಅಂತ ಹೇಳಿ ರತಿ ತಂದೆ ರೋಹಿಣಿ ಕೈಗೆ ಅವಳ ಬ್ಯಾಗ್ನ ಕೊಟ್ಟು ಇಲ್ಲಿಂದ ಹೊರಡಿ ನೀವು ಅಂತ ಹೇಳಿದಾಗ ರೋಹಿಣಿ ಮತ್ತೆ ಮನೋಜ್ ಇಬ್ರು ಕೂಡ ಹೊರಗಡೆ ಬರ್ತಾರೆ. ನಂತರ ಸೂರ್ಯ ಸರ್ ಇವ್ರೇನೋ ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾರೆ, ಕ್ಷಮಿಸ್ಬಿಡಿ ಸರ್ ಅಂತ ಮತ್ತೆ ಕೇಳ್ಕೊಂಡು ನಿಮ್ ಸಮಸ್ಯೆ ಎಲ್ಲ ಬಗೆಹರಿತಲ್ವಾ ಸರ್, ನಾವಿನ್ ಹೊರಡ್ತೀವಿ ಅಂತ ಸೂರ್ಯ ಹೇಳಿದಾಗ ಆಗ್ಲಪ್ಪ ಸೂರ್ಯ ತುಂಬಾ ಥ್ಯಾಂಕ್ಸ್ ಅಪ್ಪ ನಿಮ್ಗೆ, ಆದ್ರೆ ಇವ್ನನ್ ಮಾತ್ರ ಹೊರಗಡೆ ಎಲ್ಲೂ ಮಾತಾಡೋದಕ್ ಬಿಡ್ಬೇಡ್ರಪ್ಪ, ಇವ್ನು ಇದೇ ರೀತಿ ತರಲೆ ತರ ಯಾರ ಜೊತೆನಾದ್ರೂ ಮಾತಾಡಿದ್ರೆ ಮುಂದೆ ಅವ್ನು ಹಾಸ್ಪಿಟಲ್ ಸೇರ್ಕೋಬೇಕಾಗತ್ತೆ ಅಂತ ಮನೋಜನ್ ಬಗ್ಗೆ ಸೂರ್ಯನ ಹತ್ರ ಹೇಳ್ತಿರ್ತಾರೆ. ಸಾರಿ ಸರ್ ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳಿ ನಾವಿನ್ ಬರ್ತೀವಿ ಅಂತ ಸೂರ್ಯ ಮೀನಾ ರೋಹಿಣಿ ಮನೋಜ್ ಎಲ್ರು ಕೂಡ ಅಲ್ಲಿಂದ ಹೊರಡ್ತಾರೆ. ನಂತರ ಸೂರ್ಯ ಹೊರಗಡೆ ಬಂದ್ಮೇಲೆ ಏ ಪೆಂಗ್ಯಾ ನಾನು ಈ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದೆ ತಾನೆ, ನೀನ್ ಯಾಕೋ ಇಲ್ಲಿಗೆ ಬಂದೆ, ಅದು ಅಲ್ಲದೆ ಇಲ್ಲಿಗೆ ಬಂದು ಲೂಸ್ ತರ ಬೇರೆ ಮಾತಾಡಿದ್ಯಲ್ಲೋ, ನಿನ್ನ ಅವ್ರು ಸುಮ್ನೆ ಬಿಟ್ಟಿದ್ದೆ ಹೆಚ್ಚು, ಇಷ್ಟೊತ್ತಾಗ್ಲೇ ನಿನ್ ಫೋಟೋ ತೆಗಿರ್ಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಿರುವಾಗ ಅಯ್ಯೋ ನಾನ್ ಬೇಕು ಅಂತ ಮಾತಾಡ್ಲಿಲ್ವೋ, ಈ ರೋಹಿಣಿನೇ ಅಮ್ಮನ್ಗೆ ಇದರಿಂದ ಒಳ್ಳೇದಾಗತ್ತೆ ಅಂತ ಐಡಿಯಾ ಕೊಟ್ಟು ಅಂತ ಮನೋಜ ಹೇಳ್ತಾನೆ. ಆಗ ಚೇತನ್ ಒಳ್ಳೆ ಐಡಿಯಾನೇ ಕೊಟ್ಟಿದ್ದಾರ್ ಬಿಡು, ಸೂರ್ಯ ಏನಾದ್ರೂ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಏನಾಗ್ತಿತ್ತೋ ಏನೋ ಅಂತ ಹೇಳ್ತಿರ್ತಾನೆ. ಆಗ ಸೂರ್ಯ ಏನ್ ಪೌಡ್ರು ನೀನೇನ್ ದೊಡ್ಡ ಬುದ್ಧಿವಂತೆ ಅನ್ಕೊಬಿಟ್ಟಿದ್ಯಾ, ಈಗಾಗ್ಲೇ ನಿನ್ ಮೇಲಿರೋ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಿವೆ, ಈಗ ನಿನ್ ಜೊತೆ ಅವನನ್ ಬೇರೆ ಸೇರ್ಸ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಮೀನಾ ಏನ್ ರೋಹಿಣಿ ಅವರೇ ಇದು ಎರಡು ಕುಟುಂಬನ ಸೇರ್ಸೋದ್ ಬಿಟ್ಟು ಒಂದ್ ಜೀವನೇ ಕೊಲ್ಲೋ ಮಾತಾಡಿದಿರಲ್ಲ, ಈ ವಿಷಯ ಏನಾದ್ರೂ ಅತ್ತೆ ಗೊತ್ತಾದ್ರೆ ಅವ್ರು ಇನ್ನೂ ಕೋಪ ಮಾಡ್ಕೋತಾರೆ ಗೊತ್ತಾ ಅಂತ ಹೇಳ್ತಿರ್ತಾಳೆ. ಆಗ ಮನೋಜ ಹೇ ಸೂರ್ಯ ಈ ವಿಷಯನ ಮನೇಲಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳೋ, ಗೊತ್ತಾದ್ರೆ ಎಲ್ರು ನನ್ನ ಆಡ್ಕೋತಾರ ಕಣೋ, ನನ್ ಮರ್ಯಾದೆ
ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಿರುವಾಗ ಲೋ ಪೆಂಗ್ಯ ಅದನ್ನ ನೀನ್ ಇಲ್ಲಿಗೆ ಬರೋದಕ್ಕೂ ಮುಂಚೆನೇ ಯೋಚನೆ ಮಾಡ್ಬೇಕಾಗಿತ್ತು ಕಣೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ಸೂರ್ಯ ಪ್ಲೀಸ್ ಕಣೋ ಹೇಳ್ಬೇಡ್ವು ಅಂತ ಮನೋಜ ಮತ್ತೆ ಕೇಳ್ಕೊಂಡಾಗ, ನೀನ್ ಹೇಳಿದ್ ಏನಾದ್ರು ಹೇಳಿದ್ರೆ ನನ್ಗೆ ಮರ್ಯಾದೆ ಹೋಗುತ್ತೆ, ಹೋಗಲ್ಲೋ ನಾನು ಯಾರಿಗೂ ಹೇಳಲ್ಲ, ಮೊದ್ಲು ನೀನ್ ಯಾರಿಗೂ ಹೇಳ್ಬೇಡ ಬಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಮನೋಜ್ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಹತ್ರ ನನ್ ಮೇಲೆ ಎಲ್ಲ ಹಾಕೊಟ್ಬಿಟ್ರಲ್ಲ ಅಂತ ಹೇಳಿ ರೋಹಿಣಿ ಮನೋಜ್ಗೆ ಒಂದ್ ಏಟ್ ಹೊಡೆದು ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.